ನಮಸ್ತೆ ಸ್ನೇಹಿತರೆ, NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನ್ಗೆ ಸ್ವಾಗತ. ನನ್ನ ಹೆಸರು ಶ್ವೇತಾ. ಲಾಸ್ಟ್ ಸೆಷನಲ್ಲಿ ನಾವು ಆಟ್ ಮತ್ತು ಇನ್ ಪ್ರಿಪೋಸಿಷನ್ನ ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಸೊ ನಾನು ಆ ವಿಡಿಯೋದಲ್ಲೂ ಕೂಡ ಹೇಳಿದೆ ನೆಕ್ಸ್ಟ್ ಸೆಷನಲ್ಲಿ ನಾವು ಫಾರ್ ಮತ್ತು ಆಫ್ ಪ್ರಿಪೋಸಿಷನ್ನ ಡಿಸ್ಕಸ್ ಮಾಡ್ತಿದ್ವಿ ಅಂತ. ಸೊ ಇದು ನೆಕ್ಸ್ಟ್ ಪಾರ್ಟ್ ಆಗಿರುತ್ತೆ. ಸೊ ಐ ಹೋಪ್ ಎಲ್ರಿಗೂ ಕೂಡ ನಾನು ಕೊಟ್ಟಿರೋ ಕ್ವಶನ್ಸ್ಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೊಳ್ತೀನಿ. ಸೊ ಲೆಟ್ ಸ್ಟಾರ್ಟ್. ಏನೇನು ಡಿಸ್ಕಸ್ ಮಾಡ್ತಿದ್ದೀನಿ ಈ ವಿಡಿಯೋ ಸೆಷನಲ್ಲಿ ಅಂತ ಅಂದರೆ, ಯಾಕೆ ನಾವು ಯೂಶ್ವಲ್ ಆಗಿ ಆಫ್ ಮತ್ತು ಫಾರ್ ಕನ್ಫ್ಯೂಷನ್ ಆಗ್ತೀವಿ ಅಂತ. ಯಾಕೆ ಅಂತ ಅಂದರೆ ನಮ್ಗೆ ಅದ್ರ ಬಗ್ಗೆ ಕ್ಲಾರಿಟಿನೇ ಗೊತ್ತಿರಲ್ಲ. ಫಾರ್ ಎಂತಕ್ಕೆ ಯೂಸ್ ಮಾಡಬೇಕು ಮತ್ತು ಆಫ್ ಎಂತಕ್ಕೆ ಯೂಸ್ ಮಾಡಬೇಕು ಅನ್ನೋ ಒಂದು ಕಲ್ಪನೆ ಕೂಡ ಇರೋದಿಲ್ಲ. ಸೊ ಕ್ವಶನ್ ಕೊಟ್ಟಾಗ ಮ್ಯಾಕ್ಸಿಮಮ್ ರಾಂಗ್ ಆಗೇ ಇರುತ್ತೆ. ಆ್ಯಂಡ್ ನೆಕ್ಸ್ಟು ಪ್ರಾಪರಾಗಿ ಅದು ಪ್ರಾಪರಾಗಿ ಕರೆಕ್ಟ್ ಆಗೋದಿಲ್ಲ, ಪ್ರಾಪರಾಗಿ ಇನ್ಕರೆಕ್ಟೇ ಆಗಿರುತ್ತೆ ಕೆಲವೊಮ್ಮೆ. ಆ್ಯಂಡ್ ಈ ಸೆಷನ್ನ ಆಬ್ಜೆಕ್ಟಿವ್ ಏನು ಅಂತ ಅಂದರೆ ವಿ ಶುಡ್ ಲರ್ನ್, ಹೌದಲ್ವಾ. ಸೊ ಫಾರ್ ಮತ್ತು ಆಫ್ನ ಕರೆಕ್ಟಾಗಿ ಪ್ಲೇಸ್ ಮಾಡೋದನ್ನು ನಾವು ಕಲ್ತ್ಕೋಬೇಕಾಗತ್ತೆ. ಸೊ ಈ ವಿಡಿಯೋ ಸೆಷನ್ನಲ್ಲಿ ನಾನು ಡಿಸ್ಕಸ್ ಮಾಡ್ತಿರೋದು ಫಾರ್ನ ಹೇಗೆ ಬಳಸಬೇಕು, ಎಲ್ಲೆಲ್ಲಿ ಬಳಸ್ತೀವಿ, ಆಫ್ನ ಎಲ್ಲೆಲ್ಲಿ ಬಳಸ್ತೀವಿ, ಎರಡೂ ಕೂಡ ಒಂದೇ ಸೆಂಟೆನ್ಸಲ್ಲಿ ಪ್ಲೇಸ್ ಮಾಡಿದಾಗ ಅದು ಹೇಗೆ ರೆಫರ್ ಆಗುತ್ತೆ, ಮತ್ತು ಕೆಲವೊಂದಷ್ಟು ಅದಕ್ಕೆ ಕ್ವಶನ್ಸ್ಗಳನ್ನ ನಾನು ಹೇಳ್ತಿದ್ದೀನಿ. ಸೊ ನಮ್ಮಲ್ಲಿ NCG ಸಂಸ್ಥೆಯಲ್ಲಿ PSI ಮತ್ತು PC ಅಡ್ಮಿಷನ್ಸ್ ಶುರುವಾಗಿದೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರ ಇನ್ಸ್ಟಿಟ್ಯೂಷನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಟಿಫಿಕೇಷನ್ಸ್ಗಳು ಆಗ್ತಿದೆ, ಯಾರು ಕೂಡ ಮೈ ಮರಿಬೇಡಿ ಇವಾಗ, ಯಾಕಂದರೆ ಇಲ್ಲಿವರೆಗೂ ಕೂಡ ಕಾದಿದ್ದೀವಿ ನಾವು ನೋಟಿಫಿಕೇಷನ್ಗೆ. ಸೊ ಅವಕಾಶ ಬಂದಾಗ ಅದನ್ನು ಬಳಸ್ಕೋಬೇಕಾಗತ್ತೆ. ಸೊ ಕೆಲವೊಮ್ಮೆ ನಾವು ಕೂಡ ಏನು ಮಾಡಬೇಕಾಗತ್ತೆ, ಯುದ್ಧದಲ್ಲಿ ನಾವು ಒಬ್ಬರೇ ಭಾಗಿಯಾಗಬೇಕಾಗತ್ತೆ. ಅದರಲ್ಲಿ ಅಪ್ಪ ಅಮ್ಮ ಆಗಲಿ ಅಥವಾ ಅಕ್ಕ ತಂಗಿ ಆಗಲಿ ಯಾರು ಕೂಡ ಜೊತೆಲಿರೋದಿಲ್ಲ, ನಾವು ಒಬ್ಬರೇ ಯುದ್ಧ ನಿಂತು ಫೇಸ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಕಂಫರ್ಟಬಲ್ ಏನಿದೆ ಅದರಿಂದ ಹೊರಗಡೆ ಬಂದು ದಯವಿಟ್ಟು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಒಂದು ಜಾಬ್ ತೊಗೊಳ್ಳಿ. ಆ ಜಾಬ್ ತೊಗೊಂಡಿದ್ದಾದ್ಮೇಲೆ ನಿಮ್ಮ ಸರೌಂಡಿಂಗ್ ಎನ್ವೈರ್ನಮೆಂಟ್ ಏನಿದೆ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಸೊ ನೀವೇ ಅದನ್ನು ಸ್ವತಃ ಅನುಭವಿಸ್ತೀರಾ. ಸೊ ನಿಮಗೆ ಗೊತ್ತಿಲ್ಲದಲ್ಲಿರೋರೆಲ್ಲ ನಿಮ್ಮನ್ನ ರೆಕಗ್ನೈಸ್ ಮಾಡೋಕ್ಕೆ ಶುರು ಮಾಡ್ತಾ ಹೋಗ್ತಾರೆ. ಸೊ ಅದಕ್ಕೆ ಏನು ಮಾಡಬೇಕು, ಫಸ್ಟ್ ನಾವು ಜಾಬ್ ತೊಗೊಳ್ಬೇಕು. ಜಾಬ್ ತೊಗೊಳ್ಬೇಕಂತ ಅಂದರೆ ನಾವು ಫಸ್ಟ್ ಏನು ಮಾಡಬೇಕು, ನಮ್ಮ ಪ್ರಯತ್ನನ ನಾವು ಕರೆಕ್ಟಾಗಿ ಹಾಕಬೇಕು, ಹೌದಲ್ವಾ. ಸೊ ಹಾಗೆ ನಮ್ಮ ಸಂಸ್ಥೆಯಲ್ಲಿ ನೆಕ್ಸ್ಟ್ 23rd ಸೆಪ್ಟೆಂಬರಿಂದ ಜನರಲ್ ಇಂಗ್ಲೀಷ್ ಕ್ಲಾಸಸ್ ಶುರುವಾಗ್ತಿದೆ. ಅದರಲ್ಲಿ ನಿಮಗೆ ಮೆಟೀರಿಯಲ್ಸಿಂದ ಹಿಡಿದು ಪ್ರತಿಯೊಂದು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಕ್ವಶನ್ಸ್ ಡಿಸ್ಕಷನ್ ಇರ್ಬೋದು, ಪ್ರತಿಯೊಂದು ಕೂಡ ಹೌದು. ಆ್ಯಂಡ್ ಆಫ್ಲೈನ್ ಆನ್ಲೈನ್ ರೆಕಾರ್ಡೆಡ್ ಇದೆ, ಟೆಸ್ಟ್ ಸೀರೀಸ್ ಇದೆ. ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಕಾಂಟ್ಯಾಕ್ಟ್ ದ ಇನ್ಸ್ಟಿಟ್ಯೂಟ್. ನಮ್ಮ NCG ಲರ್ನಿಂಗ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಕ್ಲಾಸಸ್ ಮತ್ತು ಟೆಸ್ಟ್ ಸೀರೀಸ್ ಕೂಡ ಅವೈಲಬಲ್ ಇದೆ. ಇನ್ ಕೇಸ್ ಏನಾದರೂ ನಿಮಗೆ ಇಂಡಿವಿಜುವಲ್ ಕೋರ್ಸಸ್ ಬೇಕು ಅಂದರೂ ಕೂಡ ನಿಮಗೆ ಆಕ್ಸೆಸ್ ಇದೆ. ಓಕೆನಾ. ಸೊ ಲೆಟ್ ಸ್ಟಾರ್ಟ್. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಫಾರ್ ಅನ್ನೋದು ನಾರ್ಮಲ್ ಆಗಿ ಏನು ಗೊತ್ತಾ, ನೀವು ಅದ್ರ ಬಿಹೈಂಡ್ ಥಿಂಕ್ ಮಾಡಿರಲ್ಲ. ಯಾಕೆ ನಾವು ಫಾರೇ ಯೂಸ್ ಮಾಡಬೇಕು, ಯಾಕೆ ನಾವು ಆಫೇ ಯೂಸ್ ಮಾಡಬೇಕು ಅನ್ನೋ ಒಂದು ರೀಸನ್ ತಿಳ್ಕೊಂಡ್ರೆ ಇಟ್ ವಿಲ್ ಬಿ ವೆರಿ ಈಸಿ ಟು ಆನ್ಸರ್ ಇನ್ ದ ಕ್ವಶನ್, ಹೌದಲ್ವಾ. ನಾವು ಕ್ವಶನಲ್ಲಿ ಆನ್ಸರ್ ಮಾಡೋದಕ್ಕೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಅದು ಕರೆಕ್ಟಾಗಿ ತಿಳ್ಕೊಳ್ದಲ್ಲೇ ಇದ್ದಾಗ ಏನಾಗುತ್ತೆ, ಕನ್ಫ್ಯೂಷನ್ ಇರುತ್ತೆ. ಕ್ಲಾರಿಟಿ ಇರಬೇಕು ಫಸ್ಟು. ಸೊ ಇಲ್ಲೇನು ಹೇಳಿದ್ದೀನಿ, ಎಲ್ಲೆಲ್ಲಿ ಬಳಸ್ತೀವಿ ನಾವು ಫಾರ್ನ, ಪರ್ಪಸ್, ಬೆನಿಫಿಟ್ ಮತ್ತು ರೀಸನ್ ಇನ್ನೂ ಬರುತ್ತೆ ನೆಕ್ಸ್ಟು. ಸೊ ಇಲ್ಲಿಂದ ಶುರು ಮಾಡ್ತಿರೋದು. ಸೊ ಪರ್ಪಸ್, ಅ ಗಿಫ್ಟ್ ಫಾರ್ ಯು ಅಂತ ಇದೆ. ಏನಕ್ಕೆ ಕೊಡ್ತಾರೆ ಗಿಫ್ಟು, ಏನಾರು ಒಂದು ಉದ್ದೇಶ ಇರಬೇಕಲ್ವಾ. ಸೊ ಒಂದು ಬರ್ಡೇ ಇರಬೇಕು, ಇಲ್ಲ ಆ್ಯನಿವರ್ಸರಿ ಇರಬೇಕು, ಸೊ ಏನೋ ಒಂದು ಇರಬೇಕು, ಅಥವಾ ಏನಾದರೂ ಫಸ್ಟ್ ಟೈಮ್ ಮೀಟ್ ಆದಾಗ ಗಿಫ್ಟ್ ಕೊಡೋದಿರ್ಬೋದು. ಸೊ ಪರ್ಪಸ್ ಇದ್ದೇ ಇರುತ್ತೆ, ಅ ಗಿಫ್ಟ್ ಫಾರ್ ಯು. ನೆಕ್ಸ್ಟು, ದಿಸ್ ಎಕ್ಸಸೈಸ್ ಈಸ್ ಗುಡ್ ಫಾರ್ ಹೆಲ್ತ್. ಬೆನಿಫಿಟ್ ಇದೆ ಅಲ್ಲ. ಸೊ ಹೆಲ್ತ್ನ ನಾವು ಚೆನ್ನಾಗಿ ಇಟ್ಕೋಬೇಕು, ಅದರಿಂದ ನಮಗೆ ಬೆನಿಫಿಟ್ ಇದೆ. ನೆಕ್ಸ್ಟ್ ಯಾವ್ದು ಬರುತ್ತೆ, ರೀಸನ್. ಹೀ ಈಸ್ ವೇಟಿಂಗ್ ಫಾರ್ ಹಿಸ್ ಫ್ರೆಂಡ್ ಅಂತ ಇದೆ. ಅವನು ಏನಕ್ಕೆ ವೆಯ್ಟ್ ಮಾಡ್ತಿದ್ದಾನೆ, ಅವ್ನ ಫ್ರೆಂಡ್ಗೋಸ್ಕರ. ರೀಸನ್ ಇದೆ ಅಲ್ವಾ ಅಲ್ಲಿ. ಸೊ ಈ ಕಾರಣಗಳಿಗೋಸ್ಕರ ನಾವು ಫಾರ್ನ ಯೂಸ್ ಮಾಡ್ತೀವಿ. ಇಲ್ಲಿ ನಾನು ಒಂದೊಂದೇ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ದಯವಿಟ್ಟು ನೀವು ಇನ್ನೂ ಸ್ವಲ್ಪ ಎಕ್ಸಾಂಪಲ್ಸ್ಗಳನ್ನ ನೀವು ಅಪ್ಲೈ ಮಾಡಬೇಕಾಗತ್ತೆ. ಆವಾಗ ಏನಾಗುತ್ತೆ, ನಿಮ್ಗೆ ಅದು ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಈಸಿಯಾಗಿ ನೀವು ಕ್ವಶನ್ ನೋಡಿದ ತಕ್ಷಣ ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಇಲ್ಲಿ ನೆಕ್ಸ್ಟು ಟೈಮ್ ಪೀರಿಯಡ್ ಮತ್ತು ಡ್ಯೂರೇಷನ್. ಆ್ಯಕ್ಚುಲಿ ಪ್ರಿಪೋಸಿಷನಲ್ ಬಂತು ಅಂದಾಗ ಸಿನ್ಸ್ ಮತ್ತು ಫಾರ್ನ ಸಪ್ರೇಟಾಗಿ ತೊಗೊಳ್ತೀವಿ, ಓಕೆನಾ. ಸಿನ್ಸ್ ಆ್ಯಂಡ್ ಫಾರ್ ಅಂತ ಹೇಳ್ತೀವಿ. ಸೊ ಟೈಮ್ ಪೀರಿಯಡ್ ಹೇಳಬೇಕಾದ್ರೆ, ಪಾಯಿಂಟ್ ಆಫ್ ಟೈಮ್ ಹೇಳಬೇಕಾದ್ರೆ ನಾವು ಸಿನ್ಸ್ನ ಯೂಸ್ ಮಾಡ್ತೀವಿ. ಡ್ಯೂರೇಷನ್ ಹೇಳಬೇಕಾದ್ರೆ ಫಾರ್ನ ಯೂಸ್ ಮಾಡ್ತೀವಿ. ಇಲ್ಲಿ ನಾನು ಫಾರ್ನ ಸಪ್ರೇಟಾಗಿ ತೊಗೊಂಡಿರೋದ್ರಿಂದ ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ. ಟೈಮ್ ಪೀರಿಯಡ್ ಮತ್ತು ಡ್ಯೂರೇಷನ್. ಐ ಹ್ಯಾವ್ ಬೀನ್ ಹಿಯರ್ ಫಾರ್ 2 hours. ಅರ್ಥ ಆಗ್ತಿದೆ. ಡ್ಯೂರೇಷನ್ ಆಫ್ ಅವರ್ಸ್ನ ಇಲ್ಲಿ ಹೇಳ್ತಿದ್ದೀವಿ, ಅದಕ್ಕೆ ನಾವಿಲ್ಲಿ ಫಾರ್ ಪ್ರಿಪೋಸಿಷನ್ನ ಯೂಸ್ ಮಾಡಿರೋ ಅಂಥದ್ದು. ಹಿ ಹ್ಯಾಸ್ ಲಿವ್ಡ್ ಹಿಯರ್ ಫಾರ್ 5 years, ಹೌದಲ್ವಾ.
ಟೈಮ್ ಡ್ಯೂರೇಷನ್ನ ಇಲ್ಲಿ ಹೇಳ್ತಿರುವಂಥದ್ದು. ನಿಮಗೆ ಇಲ್ಲಿ ಫಸ್ಟ್ ಬಂತು ಅಂದರೆ ಟೈಮ್ ಡ್ಯೂರೇಷನ್ ಇರುತ್ತೆ, ಇದು ನಾರ್ಮಲ್, ಎರಡೂ ಕೂಡ ಡ್ಯೂರೇಷನ್ನೇ. ಸೊ 2 ಎಕ್ಸಾಂಪಲ್ಸ್ ನಾನು ಇಲ್ಲಿ ಪ್ರೆಸೆಂಟ್ ಮಾಡಿದ್ದೀನಿ. ಸೊ ನೀವು ಕೂಡ ಎಕ್ಸ್ಟ್ರಾ ವರ್ಕೌಟ್ ಮಾಡಿ, ನಿಮ್ಗೆ ಅದು ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ 2 hours and 5 years ಇಸ್ ಅ ಡ್ಯೂರೇಷನ್, ಅದಕ್ಕೆ ನಾವು ಫಾರ್ನ ಯೂಸ್ ಮಾಡಿದ್ದೀವಿ. ಇನ್ ಕೇಸ್ ಏನಾದರೂ ಐ ಹ್ಯಾವ್ ಬೀನ್ ಹಿಯರ್ ಸಿನ್ಸ್ 10 o'clock ಅಂತ ಅಂದರೆ ಏನಾಗುತ್ತೆ, 10 o'clock ಅನ್ನೋದು ಏನಾಗುತ್ತೆ ನಿಮಗೆ ಪಾಯಿಂಟ್ ಆಫ್ ಟೈಮ್ ಆಗುತ್ತೆ, ಅವಾಗ ನಾವು ಸಿನ್ಸ್ ಯೂಸ್ ಮಾಡ್ತೀವಿ. ಅಥವಾ ಇಯರಲ್ಲೂ ಕೂಡ ಯೂಸ್ ಮಾಡ್ಬೋದು. 2000 ಸಿನ್ಸ್ 2015, ಸಿನ್ಸ್ 2020. ಅರ್ಥ ಆಗ್ತಿದೆಯಾ? ನೆಕ್ಸ್ಟು ಯೂಸಿಂಗ್ ಆಫ್. ಆಫ್ ಅಂತ ಬಂತು ಅಂದಾಗ ಎಲ್ಲೆಲ್ಲಿ ಬಳಸ್ತೀವಪ್ಪ ಅಂತ ಅಂದರೆ ಬಿಲಾಂಗಿಂಗ್, ನಮಗೆ ಅದಕ್ಕೆ ಸಂಬಂಧಪಟ್ಟಿರುತ್ತೆ, ನಮಗಲ್ಲ, ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು ರಿಲೇಷನ್ಶಿಪ್ಗಳನ್ನ ಹೇಳಬೇಕಾದ್ರೆ. ನೆಕ್ಸ್ಟು ಪೊಸೆಷನ್, ನಮ್ಮದು ಅಂತ ಹೇಳ್ತೀವಿ ಗೊತ್ತಾ, ಅದನ್ನು ಹೇಳಬೇಕಾದ್ರೆ ದ ಕವರ್ ಆಫ್ ದ ಬುಕ್ ಅಂತ ಇದೆ. ಆ ಕವರ್ ಯಾವುದ್ರದ್ದು? ಬುಕ್ಕಿಂದು, ಹೌದಲ್ವಾ? ಬಿಲಾಂಗಿಂಗ್ ಅನ್ನೋದಕ್ಕೆ ನಾನು ಹೇಳ್ತಿರುವಂಥದ್ದು. ಆ ಕವರ್ ಯಾವುದು? ಬುಕ್ಕಿಂದು. ಸೊ ಅದನ್ನು ನಾನು ಹೇಳ್ಬೇಕಾದ್ರೆ ಹೇಗೆ ಹೇಳ್ತಿದ್ದೀನಿ? ದ ಕವರ್ ಆಫ್ ದ ಬುಕ್. ನೆಕ್ಸ್ಟು ದ ಮದರ್ ಆಫ್ ದ ಬ್ರೈಡ್, ಬ್ರೈಡ್ಸ್ ಮದರ್ ಅಂತಲೂ ಕೂಡ ಹೇಳ್ಬೋದು. ಸೊ ರಿಲೇಷನ್ಶಿಪ್ನ ಹೇಳ್ಬೇಕಾದ್ರೆ ದ ಮದರ್ ಆಫ್ ದ ಬ್ರೈಡ್. ಅ ಫ್ರೆಂಡ್ ಆಫ್ ಮೈನ್, ಪೊಸೆಷನ್ ಇದು ಪ್ರೊನೌನ್. ಮೈನ್ ಅನ್ನೋದು ಹೇಳ್ತಿದೆ ಗೊತ್ತಾ, ಇದು ಪೊಸೆಷನ್ ಪ್ರೊನೌನ್ ಇದು ಆ್ಯಕ್ಚುಲಿ. ಅ ಫ್ರೆಂಡ್ ಆಫ್ ಮೈನ್, ಇಲ್ಲಿ ನಾವು ಆಫ್ನ ಬಳಸ್ತೀವಿ. ನೆಕ್ಸ್ಟು ಒರಿಜಿನ್, ಪ್ಲೇಸ್ ಮತ್ತು ಮೆಟೀರಿಯಲ್. ಪ್ಲೇಸ್ ಹೇಳ್ಬೇಕಾರೆ ದ ಸಿಟಿ ಆಫ್ ಮೈಸೂರ್. ಒರಿಜಿನ್ ದ ಪೀಪಲ್ ಆಫ್ ಇಂಡಿಯಾ, ಆ ಜನರು ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದವರು, ಯಾವ ದೇಶದವರು ಅವರು? ಇಂಡಿಯಾದವರು. ಅರ್ಥ ಆಗ್ತಿದೆಯಾ? ಅ ಸ್ಟ್ಯಾಚ್ಯೂ ಆಫ್ ಮಾರ್ಬಲ್. ಸೊ ಈ ಥರದಕ್ಕೆ ನಾವು ಆಫ್ನ ಬಳಸ್ತೀವಿ. ಇನ್ನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದೆ. ಏನಂತ ಅಂದರೆ ಪಾರ್ಟ್ ಆಫ್ ಸಮಥಿಂಗ್ ಅಥವಾ ಹೋಲ್. ನಾನಿಲ್ಲಿ ಪಾರ್ಟ್ ಆಫ್ ಸಮಥಿಂಗ್ ಹಾಕೋಣ ಅಂತ ಅಂದ್ಕೊಂಡೆ, ಹೋಲು ಕೂಡ ಆ್ಯಕ್ಚುಲಿ ಇತ್ತು. ಹೋಲ್ ಹಾಕಿಲ್ಲ ಅಂತಂದರೆ ಮೇ ಬಿ ಅದಕ್ಕೆ ನೀವು ಬಿಟ್ಬಿಡ್ತೀರಾ ಅಂತ ಅಂದ್ಕೊಂಡು ಅದು ಕೂಡ ಮೆನ್ಷನ್ ಮಾಡಿದ್ದೀನಿ. ಪಾರ್ಟ್ ಆಫ್ ಸಮಥಿಂಗ್ಗೆ ಎಕ್ಸಾಂಪಲ್ ಯಾವುದು ಅಂತಂದರೆ ಆ ಪೀಸ್ ಆಫ್ ಕೇಕ್ ಇದೆ, ಕಂಪ್ಲೀಟ್ ಕೇಕ್ ಇದೆ, ಹೋಲ್ ಕೇಕ್ ಇದೆ, ಅದರಲ್ಲಿ ಅರ್ಧ ಅಂದರೆ ಆ ಪೀಸ್ ಮಾತ್ರ ರೆಫರ್ ಮಾಡ್ಬೇಕಾದ್ರೆ ಆ ಪೀಸ್ ಆಫ್ ಕೇಕ್. ಅರ್ಥ ಆಗ್ತಿದೆಯಾ? ನೆಕ್ಸ್ಟು ಅ ಕಪ್ ಆಫ್ ಟೀ. ಏನಿದು ಕಪ್ ಆಫ್ ಟೀ? ಇಲ್ಲಿ ಯಾಕೆ ಆಫ್ ಪ್ರಿಪೋಸಿಷನ್ ಬಂದಿದೆ ಅಂತ ಅಂದರೆ ಇದು ಒಂದು ಕಂಟೆಂಟ್ ಅಂತ ಹೇಳ್ಬೋದು. ಅರ್ಥ ಆಗ್ತಿದೆಯಾ? ಅಂದರೆ ಕಪ್ ಅನ್ನೋದು ಏನಾಗುತ್ತೆ ಅಲ್ಲಿ ಕಂಟೈನರ್ ಆಗುತ್ತೆ, ಟೀ ಅನ್ನೋದು ಏನಾಗುತ್ತೆ ಕಂಟೆಂಟ್ ಆಗುತ್ತೆ. ಏನಂದ್ರೆ ಅರ್ಥ ವಾಟ್ ಸಮಥಿಂಗ್ ಹೋಲ್ಡ್ಸ್, ಏನೋ ಇದೆ ಅಲ್ವಾ ಆ ಕಂಟೈನರಲ್ಲಿ ಒಳಗಡೆ ಏನೋ ಇದೆ. ಸೊ ಅದಕ್ಕೆ ನಾವು ಆ ಕಪ್ ಆಫ್ ಟೀ ಅಂತ ಹೇಳ್ತಿದ್ದೀವಿ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಅ ಗ್ಲಾಸ್ ಆಫ್ ವಾಟರ್. ಅರ್ಥ ಆಗ್ತಿದೆಯಾ? ನೆಕ್ಸ್ಟು ಆ ಗ್ರೂಪ್ ಆಫ್ ಸ್ಟೂಡೆಂಟ್ಸ್. ಯಾವುದಕ್ಕೆ ಇದು? ಕ್ವಾಂಟಿಟಿನ ಹೇಳಬೇಕಾದ್ರೆ ಆ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಅಂತ ಹೇಳ್ತೀವಿ. ಹೀ ಈಸ್ ಮ್ಯಾನ್ ಆಫ್ ಗ್ರೇಟ್ ಕರೇಜ್, ವಿಚ್ ರೆಫರ್ಸ್ ಟು ಯಾವುದಕ್ಕೆ? ಕ್ವಾಲಿಟಿಗೆ. ಅರ್ಥ ಆಗ್ತಿದೆಯಾ? ಸೊ ಕೆಲವೊಂದಕ್ಕೆ ನಾವು ಆಫ್ನ ಬಳಸ್ತೀವಿ. ಇದೆಲ್ಲ ಒಂದು ಪಾರ್ಟ್ ಅಷ್ಟೇ, ಇನ್ನೂ ಕೂಡ ನಾವು ಕಲಿಯೋದಿದೆ. ಆ್ಯಂಡ್ ಎರಡೂ ಕೂಡ ಆಫ್ ಮತ್ತು ಫಾರ್ನ ಎರಡೂ ಕೂಡ ತೊಗೊಂಡಾಗ ಹೇಗೆ ಬರುತ್ತೆ ಸೆಂಟೆನ್ಸ್, ಹೇಗೆ ಫ್ರೇಮ್ ಆಗುತ್ತೆ ಅನ್ನೋದು ನೋಡೋಣ. ದಿಸ್ ಈಸ್ ಅ ಫೋಟೋ ಆಫ್ ಮೈ ಫ್ಯಾಮಿಲಿ ಬಿಲಾಂಗಿಂಗ್. ಅರ್ಥ ಆಗ್ತಿದೆಯಾ? ಬಿಲಾಂಗಿಂಗ್ ಅಥವಾ ಪೊಸೆಷನ್ ಇಲ್ಲಿ ಬರೋದಿಲ್ಲ, ಮೈನ್ ಅಂದರೆ ನಿಮ್ಗೆ ಪೊಸೆಷನ್ ಆಗುತ್ತೆ. ಫಾರ್ ದ ಮ್ಯಾಗ್ಝಿನ್ ಅಂತ ಇದೆ. ಏನಕ್ಕೆ ಫೋಟೋ ತೊಗೊಂಡಿರೋದು? ವಾಟ್ ಈಸ್ ದ ಪರ್ಪಸ್ ಆಫ್ ಟೇಕಿಂಗ್ ಅ ಫೋಟೋ ಅಂತ ಅಂದರೆ ಮ್ಯಾಗಝಿನ್ಗೆ. ಅರ್ಥ ಆಗ್ತಿದೆಯಾ? ಸೊ ಫಾರ್ ಎಲ್ಲಿಗೆ ಬಂದಿದೆ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟು ಅ ಪೇಂಟಿಂಗ್ ಆಫ್ ಅ ಟೈಗರ್ ಮೇಡ್ ಫಾರ್ ದ ಎಕ್ಸಿಬಿಷನ್. ಪರ್ಪಸ್ ಹೇಳ್ತಿದೆ ಆಫ್ ಅ ಟೈಗರ್. ಅರ್ಥ ಆಗ್ತಿದೆ? ಅ ಪೇಂಟಿಂಗ್ ಆಫ್ ಅ ಟೈಗರ್ ಮೇಡ್ ಫಾರ್ ದ ಎಕ್ಸಿಬಿಷನ್. ನೆಕ್ಸ್ಟು he bought a box of chocolates for his sister. ಕಂಟೆಂಟ್ ಹೇಳಿದೆ ಗೊತ್ತಾ, ಅದು ಇದು. he bought a box of chocolates for his sisters. ನೆಕ್ಸ್ಟು ಕ್ವಶನ್ಸ್ ಬಂತು ಅಂದಾಗ ಇದು ಆ್ಯಕ್ಚುಲಿ ಈಸಿ ಇದೆ. ಸೊ ಒಂದೊಂದೇ ಇಂಡಿವಿಜುವಲ್ ಆಗಿ ಕೊಟ್ಟಿರೋದು. ಆ್ಯಕ್ಚುಲಿ ನಿಮಗೆ ಅಟ್ ಮತ್ತು ಇನ್ನು ಅದು ಸ್ವಲ್ಪ ಟ್ರಿಕ್ಕಿ ಇತ್ತು, ಇದು ಈಸಿ ಇದೆ. ಸೊ ಇದು ಕೂಡ 4 ಕ್ವಶನ್ಸ್ ಇದೆ ಇಲ್ಲಿ. ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇವಾಗ ನಾನು ಏನು ಮಾಡಿದ್ದೀನಿ ನಿಮಗೆ ಅರ್ಥ ಆಗಿದೆಯಲ್ವ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ಆ್ಯಂಡ್ ಇದ್ರ ಬರೀ ಇಷ್ಟೇ ಅಲ್ಲ, ಇವಾಗ ನಾನು ಒಂದು ಪಾರ್ಟ್ ಹೇಳಿದ್ದೀನಿ ಅಷ್ಟೇ. ನಿಮಗೆ ಏನಾದ್ರು ಬೇಸಿಕ್ ಕೊಟ್ಟಾಗ ಯು ಕ್ಯಾನ್ ಆನ್ಸರ್, ಬಟ್ ಏನಾದ್ರು ನೆಕ್ಸ್ಟ್ ಲೆವೆಲ್ಗೆ ಹೋದರೆ ಅದು ಇನ್ನೂ ಕೂಡ ಸ್ವಲ್ಪ ಎಫರ್ಟ್ ಆಗಿ ನಾವು ಪ್ರಿಪೇರ್ ಆಗಬೇಕಾಗತ್ತೆ. ಆ್ಯಂಡ್ ಅದೆಲ್ಲ ಕೂಡ ನಿಮಗೆ ಕ್ಲಾಸಸಲ್ಲಿ ಕವರ್ ಆಗುತ್ತೆ. ಓಕೆನಾ? ಎಕ್ಸಾಮ್ಗೆ ಏನೇನು ಬೇಕೋ ಅದೆಲ್ಲ ನಿಮ್ಮ ಕ್ಲಾಸಸಲ್ಲಿ ಕವರ್ ಆಗುತ್ತೆ. ಸೊ ಇಂಟ್ರೆಸ್ಟ್ ಇದ್ದವರು ಇನ್ಸ್ಟಿಟ್ಯೂಷನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಇದ್ರ ಮೇಲೆ ಇಂಗ್ಲೀಷ್ ಗ್ರಾಮರ್ ಮೇಲೆ ನಾವು ಇನ್ನೂ 1 ಅಥವಾ 2 ವಿಡಿಯೋಸ್ ಮಾಡ್ಬೋದು. ಆ್ಯಂಡ್ ನಿಮ್ಮ ಪ್ರಿಪ್ರೇಷನ್ಗೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ಯಾರ್ಯಾರು ಪ್ರಿಪೇರ್ ಆಗ್ತಿದ್ದೀರಾ ಪ್ರಾಪರಾಗಿ ಪ್ರಿಪೇರ್ ಆಗಿ, ಎಫರ್ಟ್ ಹಾಕಿ, ಡಿಸಿಪ್ಲಿನ್ ಇರಲಿ.
ಅನೆಸ್ಟಿ ಇರಲಿ, ತುಂಬ ಇಂಪಾರ್ಟೆಂಟು ಎಕ್ಸಾಮ್ಸ್ನ ಕ್ರ್ಯಾಕ್ ಮಾಡಲಿಕ್ಕೆ. ಸೊ ವಿ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ನೆಕ್ಸ್ಟ್ ನೋಟಿಫಿಕೇಷನ್ಸ್ಗಳು ಏನಾಗುತ್ತೋ ದಯವಿಟ್ಟು ಕ್ರ್ಯಾಕ್ ಮಾಡಿ ಜಾಬ್ ತಗೊಳ್ಳಿ. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.